ಸನ್ಮಾರ್ಗ ನ್ಯೂಸ್ ಚಾನೆಲ್ನ ರಂಜಾನ್ ತಿಂಗಳ ವಿಶೇಷ ಕಾರ್ಯಕ್ರಮ ರಂಜಾನ್ ಕ್ವೆಶ್ಚನ್ ಅವರಲ್ಲಿ ನಾವಿದ್ದೇವೆ. ಪರಧರ್ಮ ಸಹಿಷ್ಣುತೆ, ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅಂದರೆ ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಇರುವಂತಹ ನಮ್ಮ ಭಾರತದಂತಹ ದೇಶದಲ್ಲಿ ಇದು ಬಹಳ ಬಹಳ ಮಹತ್ವಪೂರ್ಣವಾದ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಉದಾತ್ತ ಗುಣ ಅಂತ ಹೇಳ್ಬೋದು. ಯಾಕಂದರೆ ಪರಸ್ಪರ ಗೌರವ ಮತ್ತು ಸಾಮರಸ್ಯದಿಂದ ಬದುಕಲು ಇದು ಬಹಳ ಅತ್ಯಮೂಲ್ಯವಾದಂತಹ ಒಂದು ಕ್ವಾಲಿಟಿ ಎಲ್ಲರಲ್ಲೂ ಇರಬೇಕಾದದ್ದು ಅಂತ. ಸೊ ಈ ವಿಚಾರವಾಗಿ ಇನ್ನೂ ವಿಷಯಾಂತರಾಳದ ಚರ್ಚೆ ಈ ಒಂದು ಎಪಿಸೋಡ್ನಲ್ಲಿ ಆಗಲಿಕ್ಕಿದೆ. ನಮ್ಮೊಟ್ಟಿಗಿರುವಂತಹ ಇವತ್ತಿನ ಅತಿಥಿ BS ಶರ್ಫುದ್ದೀನ್, ಬರಾಕ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಕಾಲೇಜಿನ ಪ್ರಾಂಶುಪಾಲರು, ಹಾಗೆ ವಾಗ್ಮಿ ಕೂಡ, ಚಿಂತಕರು ಕೂಡ, ಲೇಖಕರು. ಹಾಗೆ ಇನ್ನು ಇವರ ಬಗ್ಗೆ ಹೇಳುವಂಥದ್ದು ಇನ್ನೂ ಹೆಚ್ಚಿದೆ. ಈಗಾಗಲೇ ನೀವು ಇವರನ್ನ ತಿಳಿದಿರ್ತೀರಿ. ಸೊ ಇದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಅವರಿಗೆ ವೆಲ್ಕಮ್ ಯು ಸರ್. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರೀಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಸರ್, ನಾನು ಈಗಾಗಲೇ ಹೇಳಿದಾಗೆ ಪರಧರ್ಮ ಸಹಿಷ್ಣುತೆ ಅಂತ ಹೇಳಿದರೆ ಇಟ್ಸ್ ವೆರಿ ಸಿಂಪಲ್. ಬೇರೆ ಧರ್ಮದ ಆಚಾರ ವಿಚಾರಗಳನ್ನು ಅಥವಾ ಅವರ ಒಂದು ಪೂಜಾ ವಿಧಿವಿಧಾನಗಳಿರ್ಬೋದು, ಅವರ ನಂಬಿಕೆಗಳಿರ್ಬೋದು, ಅವುಗಳಿಗೆ ಘಾಸಿ ಮಾಡದಂತೆ ಅಥವಾ ಅವುಗಳನ್ನು ಒಂದು ಪ್ರೀತಿಯಿಂದ ಗೌರವದಿಂದ ಸ್ವೀಕರಿಸದಿದ್ರೂ ನಾವು ಅದನ್ನು ನೋಡುವಂಥದ್ದು ಪ್ರತಿಯೊಬ್ಬ ಮನುಷ್ಯರಲ್ಲಿ ಇದ್ದರೆ ಈ ಒಂದು ಮಾನವೀಯತೆ ಅಂತ ಹೇಳುವಂತಹ ವಿಚಾರ ನಮ್ಮ ಸಮಾಜದಲ್ಲಿ ಅಷ್ಟೇ ಅತ್ಯಮೂಲ್ಯವಾದದ್ದು. ಸೊ ಆ ವಿಚಾರವಾಗಿ ಈ ಪರಧರ್ಮ ನಿಷ್ಠೆ ಅನ್ನುವಂಥದ್ದು ಸಮಾಜದಲ್ಲಿ ಎಷ್ಟು ಮುಖ್ಯ ಅಂತ ಮೊದಲಿಗೆ ಹೇಳ್ತೀರಿ? ನಾವು ಜಗತ್ತಿನಲ್ಲಿ ಯಾವುದೇ ಸಮಾಜವನ್ನು ನೋಡೋದಾದರೂ ಕೂಡ ಎಲ್ಲ ಸಮಾಜಗಳು ಕೂಡ ಬಹುರೂಪಿ ಸಮಾಜ ಆಗಿದೆ. ಬಹುರೂಪಿ ಅಲ್ಲದ ಸಮಾಜವನ್ನು ಸ್ವಲ್ಪ ಹುಡುಕಬೇಕಾಗ್ತದೆ, ಅಷ್ಟು ಸುಲಭವಾಗಿ ಸಿಗಲ್ಲ. ಉದಾಹರಣೆಗೆ ವ್ಯಾಟಿಕನ್ ಇದೆ, ಅಲ್ಲಿ 1,000 ಚಿಲ್ಲರೆ ಕಾರ್ಡಿನಲ್ಸ್ ಇದ್ದಾರೆ, ಅವರು ಮಾತ್ರ ಅದರ ಪೌರರು. ಆ ವ್ಯಾಟಿಕನ್ ಕೂಡ ಅದು ಹೇಗಿದೆ ಅಂತ ಹೇಳಿದರೆ, ರೋಮ್ ಅಂತ ಹೇಳಿ ಒಂದು ನಗರ ಇದೆ, ಆ ನಗರದ ಒಂದು ಬದಿಯಲ್ಲಿರುವಂಥದ್ದು ವ್ಯಾಟಿಕನ್. ಆದ್ದರಿಂದ ಅಲ್ಲಿಯೂ ಕೂಡ ಜನ ಹೋಗಿ ಬರ್ತಾರೆ. ಆದ್ದರಿಂದ ಯಾವುದೇ ಸಮಾಜ ಬಹುರೂಪಿ ಅಲ್ಲದ ಸಮಾಜ ಕಾಣಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ಗಲ್ಫ್ ರಾಷ್ಟ್ರಗಳು ಅಂತ ಹೇಳ್ತೇವೆ, ಮುಸ್ಲಿಂ ಗಲ್ಫ್ ರಾಷ್ಟ್ರಗಳು. ಮುಸ್ಲಿಂ ಗಲ್ಫ್ ರಾಷ್ಟ್ರಗಳಲ್ಲಿಯೂ ಕೂಡ ಸುಮಾರು 1 ಕೋಟಿಯಷ್ಟು ಭಾರತೀಯರಿದ್ದಾರೆ ಮತ್ತು ಸುಮಾರು 100 ರಾಷ್ಟ್ರಗಳಿಗೆ ಸೇರಿದಂತಹ ಜನರಲ್ಲಿದ್ದಾರೆ. ಆದ್ದರಿಂದ ಅದು ಕೂಡ ಬಹುರೂಪಿ ಸಮಾಜ. ಯಾಕಂತ ಹೇಳಿದರೆ ಭಾರತದಲ್ಲಿಯೂ ಕೂಡ ಗರಿಷ್ಠ ಸಂಖ್ಯೆ ಹಿಂದೂಗಳದ್ದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಧರ್ಮಗಳನ್ನು ಪಾಲಿಸುವಂತಹ ಜನ ಇದ್ದಾರೆ. ಆದ್ದರಿಂದ ಎಲ್ಲ ಸಮಾಜಗಳು ಕೂಡ ಬಹುರೂಪಿ ಸಮಾಜ. ಆದ್ದರಿಂದ ಮನುಷ್ಯ ಸಮಾಜದಲ್ಲಿ ಬದುಕಬೇಕಾದ್ರೆ ನಾವು ಬಹುರೂಪಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಅರಗಿಸಿಕೊಳ್ಬೇಕು. ಅದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಶ ಅಂತ ಹೇಳಿದರೆ ಪರಧರ್ಮ ಸಹಿಷ್ಣುತೆ, ರಿಲಿಜಿಯಸ್ ಟಾಲರೆನ್ಸ್. ಅದು ಬಹಳ ಮುಖ್ಯ. ಎಲ್ಲರಿಗೂ ಕೂಡ ಅವರದೇ ಆದಂತಹ ಧರ್ಮ ಇದೆ. ಆ ಧರ್ಮ ಬಹಳ ಸಣ್ಣದರಿಂದ ಅವರು ಕಲಿಯುವುದರಿಂದ ಅದರ ಬಗ್ಗೆ ಬಹಳ ಆಳವಾದ ನಂಬಿಕೆ ಅನೇಕರಿಗೆ ಇದೆ ಮತ್ತು ಅದರ ಬಗ್ಗೆ ಅವರದೇ ಆದಂತಹ ಗೌರವ ಇದೆ. ಆದ್ದರಿಂದ ಅದನ್ನು ಗೌರವದಿಂದ ಕಾಣೋದು. ಮತ್ತು ಅದರ ಇನ್ನೊಂದು ಆಯಾಮ ಅಂತ ಹೇಳಿದರೆ ಇತರರ ಧರ್ಮಗಳ ಬಗ್ಗೆ ಸ್ವಲ್ಪ ಅಧ್ಯಯನ ನಡೆಸೋದು. ಇದನ್ನು ಈಗಿನ ಕಾಲದಲ್ಲಿ ವ್ಯಾಪಾರದಲ್ಲೂ ಮಾಡ್ತಾರೆ. ಉದಾಹರಣೆಗೆ ಕಾರ್ಪೊರೇಟ್ ಕಂಪನಿಯಲ್ಲಿ ಒಂದು ರಾಷ್ಟ್ರದವರು ಇನ್ನೊಂದು ರಾಷ್ಟ್ರಕ್ಕೆ ಹೋಗಿ ಯಾವುದಾದ್ರೂ ಅಸೈನ್ಮೆಂಟ್ಗೆ 1-2 ವರ್ಷ ಇರುವುದಾದರೆ ಅವರಿಗೊಂದು ಸಾಂಸ್ಕೃತಿಕ ತರಬೇತಿ ಅಂತ ಮಾಡ್ತಾರೆ. ಉದಾಹರಣೆಗೆ ಮುಸ್ಲಿಂ ದೇಶಕ್ಕೆ ನೀವು ಹೋಗ್ತಾ ಇದ್ದೀರಿ, ಮುಸ್ಲಿಮರ ಸಾಂಸ್ಕೃತಿಕ ತರಬೇತಿಯನ್ನು, ಆ ಮುಸ್ಲಿಮರ ರಮದಾನ್ ಅಂತ ಹೇಳಿದರೆ ಏನು, ಅದರ ಮೂಲಭೂತ ವಿಷಯಗಳನ್ನು ಕಲಿಸ್ತಾರೆ. ಆದ್ದರಿಂದ ಈ ಮೂಲಭೂತವಾದಂಥ ವಿಚಾರ, ಇತರರ ಧರ್ಮಗಳ ಬಗ್ಗೆ ಸಹಿಷ್ಣುತೆ ತೋರುವುದು, ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವುದು, ಅದರ ಬಗ್ಗೆ ಗೌರವ ಭಾವನೆ, ಇದು ಮಾನವೀಯ ಸಮಾಜದ ಬಹಳ ದೊಡ್ಡ ಬೇಡಿಕೆ. ಅದರಲ್ಲೂ ಭಾರತದಂತಹ ಸಮಾಜ ಅಂತ ಹೇಳಿದರೆ ಅದು ಇಲ್ಲಿ ಬಹುರೂಪಿ ಸಮಾಜದಲ್ಲಿಯೂ ಕೂಡ ಒಂದು ವಿಶಿಷ್ಟವಾದಂತಹ ಬಹುರೂಪಿ ಸಮಾಜ ಭಾರತ. ಯಾಕೆಂತ ಹೇಳಿದರೆ ಇಲ್ಲೇ ಹುಟ್ಟಿದಂತಹ ಧರ್ಮಗಳು ಬೇಕಾದಷ್ಟಿದೆ. ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ ಮತ್ತು ಹಿಂದೂ ಧರ್ಮದಲ್ಲಿ ಉದಾಹರಣೆಗೆ ಆರ್ಯರು ಹೊರಗಿನಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ, ದ್ರಾವಿಡರು ಇಲ್ಲಿದ್ದಾರೆ ಮತ್ತು ಇಲ್ಲೇ ಹುಟ್ಟಿದಂತಹ ವೀರಶೈವ ಮತ್ತು ಲಿಂಗಾಯತ ಧರ್ಮ ಇದೆ, ಅದರಲ್ಲಿಯೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಹೀಗೆ ಬೇಕಾದಷ್ಟು ಧರ್ಮಗಳಿವೆ, ಹಿಂದೂ ಧರ್ಮದ ಒಳಗೆ ಬೇಕಾದಷ್ಟು ಧರ್ಮಗಳಿವೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಭಾವನೆ ಪರಧರ್ಮ ಸಹಿಷ್ಣುತೆ, ಇತರರ ಧರ್ಮಗಳ ಬಗ್ಗೆ ಸರಿಯಾದ ಒಂದು ರೀತಿಯ ತಿಳುವಳಿಕೆ, ಇದೆಲ್ಲವೂ ಕೂಡ ಮನುಷ್ಯ ಸಮಾಜದಲ್ಲಿ ಬದುಕಲಿಕ್ಕೆ ಬಹಳ ಮುಖ್ಯವಾದ್ದು. ಇದರಿಂದ ಮಾತ್ರ ನಾವು ಒಂದು ಒಳ್ಳೆಯ ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಓಕೆ, ಇನ್ನು ಇಸ್ಲಾಂ ಧರ್ಮದಲ್ಲಿ ಈ ಪರಧರ್ಮ ಸಹಿಷ್ಣುತೆ ಬಗ್ಗೆ ಏನು ಉಲ್ಲೇಖ ಇದೆ ಅಥವಾ ಯಾವ ನಂಬಿಕೆ ಇದೆ? ಇಸ್ಲಾಂ ಧರ್ಮದಲ್ಲಿ ಪರಧರ್ಮ ಸಹಿಷ್ಣುತೆ ಬಗ್ಗೆ ಬೇಕಾದಷ್ಟು ಬೋಧನೆಗಳಿವೆ. ಮಾತ್ರ ಅಲ್ಲ, ಅದರ ಪ್ರಾಯೋಗಿಕವಾದಂತಹ ಮಾದರಿಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡಿ ತೋರಿಸಿದ್ದಾರೆ. ಉದಾಹರಣೆಗೆ ಪವಿತ್ರ ಕುರ್ಆನ್ನಲ್ಲಿ ಏನು ಹೇಳಲಾಗ್ತದೆ ಅಂತ ಹೇಳಿದರೆ, ಲಾ ಇಕ್ರಾಹ ಫಿದ್ದೀನ್, ಧರ್ಮದಲ್ಲಿ ಯಾವುದೇ ರೀತಿಯ ಬಲಾತ್ಕಾರ ಇಲ್ಲ.
ಒಬ್ಬನ ಮೇಲೆ ಧರ್ಮ ಹೇರುವಂತಿಲ್ಲ. ನೀವು ಅನುಸರಿಸ್ಬೋದು, ಆದರೆ ಧರ್ಮದವನ್ನು ಹೇರುವಂತಿಲ್ಲ. ಮಾತ್ರ ಅಲ್ಲ, ಇನ್ನೂ ಅನೇಕ ಕಡೆಗಳಲ್ಲಿ ಅಲ್ಲಾಹನು ಹೇಳಿರುವಂತಹ ಮಾತು ಬಹಳ ಉತ್ತಮವಾದಂಥ ಒಂದು ಮಾತು. ಕುರಾನ್ನಲ್ಲಿ ಒಂದು ಕಡೆ ಬರ್ತದೆ, ವಲೌ ಶಾ ಆ ರಬ್ಬುಕ ಲ ಆಮನ ಮಂಫಿಲ್ ಅರ್ದಿ ಕುಲ್ಲುಹುಂ ಜಮೀಅ. ಒಂದು ವೇಳೆ ದೇವನು ಬಯಸಿದ್ದರೆ ಇಡೀ ವಿಶ್ವದಲ್ಲಿರುವಂತಹ ಜನರು ಒಂದೇ ರೀತಿಯ ವಿಶ್ವಾಸ ಇರುವವರು ಆಗ್ತಾಯಿದ್ರು. ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಹೇಳಲಾಗಿದೆ ಏನಂತ ಹೇಳಿದರೆ, ವಲೌ ಶಾ ಆ ರಬ್ಬುಕ ಲ ಜಾಲಹುಂ ಉಮ್ಮತನ್ ವಾಹಿದ. ದೇವನು ಒಂದು ವೇಳೆ ಇಚ್ಛಿಸುವುದಾದರೆ ನಿಮ್ಮೆಲ್ಲರನ್ನೂ ಕೂಡ ಒಂದೇ ಒಂದು ಸಮುದಾಯವಾಗಿ ಮಾಡಿಬಿಡ್ತಾ ಇದ್ದ. ದೇವನಿಗೆ ಅದು ಕಷ್ಟ ಏನೂ ಅಲ್ಲ. ಒಂದೇ ರೂಪದಲ್ಲಿ ಸೃಷ್ಟಿ ಮಾಡುವುದು ಭಾಳ ಸುಲಭ. ಅದು ನಮಗೇ ಆಗ್ತದೆ, ನಾವು ಫ್ಯಾಕ್ಟ್ರಿಯಲ್ಲಿ ಎಲ್ಲವನ್ನು ತಯಾರು ಮಾಡ್ತೇವೆ ಒಂದೇ ರೀತಿಯಲ್ಲಿ. ಆದ್ದರಿಂದ ದೇವರ ವಿಶೇಷತೆ ಅಂತ ಹೇಳಿದರೆ ಅವನು ವೈವಿಧ್ಯತೆಯಲ್ಲಿ ಸೃಷ್ಟಿ ಮಾಡ್ತಾನೆ. ವೈವಿಧ್ಯತೆ ಎಂಬುದು ಅದು ದೇವನಿಗೆ ಮಾತ್ರ ಗೊತ್ತಿರುವಂಥ ಒಂದು ವಿಶೇಷತೆ. ಅದೇ ರೀತಿಯಲ್ಲಿ ದೇವನು ಹೇಳುವುದೇನಂತ ಹೇಳಿದರೆ, ಮನುಷ್ಯ ಸಮಾಜದಲ್ಲಿಯೂ ಕೂಡ ನಾವು ವೈವಿಧ್ಯತೆಯನ್ನು ಇಟ್ಟಿದ್ದೇವೆ. ನಾವು ಬಯಸಿದ್ದರೆ ಆ ವೈವಿಧ್ಯತೆ ಇಲ್ಲದೆ ಮನುಷ್ಯ ಸಮಾಜವನ್ನು ಮಾಡಬಹುದಾಗಿತ್ತು. ಆ ವೈವಿಧ್ಯತೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವೈವಿಧ್ಯತೆ ಯಾವುದು ಅಂತ ಹೇಳಿದರೆ, ಬೇರೆ ಬೇರೆ ನಂಬಿಕೆಗಳು, ಬೇರೆ ಬೇರೆ ಆಚಾರಗಳು, ಬೇರೆ ಬೇರೆ ಧರ್ಮಗಳು ಇತ್ಯಾದಿಗಳೆಲ್ಲ ಇದೆ. ಆದ್ದರಿಂದ ಇಸ್ಲಾಮಿನಲ್ಲಿ ಈ ಎರಡು ಬೋಧನೆಗಳು, ಕುರಾನ್ನಲ್ಲಿ ನಾನು ಪ್ರಸ್ತಾವಿಸಿದಂತಹ ಈ 3 ವಾಕ್ಯಗಳು, ಇದು ವೈವಿಧ್ಯತೆಯನ್ನು ಸಾರುವಂತಹ, ಪರದರ್ಶನ ಸಹಿಷ್ಣುತೆಯನ್ನು ಸಾರುವಂತಹ ವಾಕ್ಯಗಳು. ಅಲ್ಲದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೊದಲು ಕಟ್ಟಿ ಬೆಳೆಸಿದಂತಹ ಒಂದು ಸಮಾಜ ಅಂತ ಹೇಳಿದರೆ ಮದೀನಾ ಸಮಾಜ. ಆ ಮದೀನಾ ಸಮಾಜದ ಹೋದ ನಂತರ ಅಲ್ಲಿ ಅದು ಬಹುರೂಪಿ ಸಮಾಜ ಆಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಮರು ಹೋದಾಗ ಮದೀನಾ ಬಹುರೂಪಿ ಸಮಾಜ ಆಗಿತ್ತು. ಅಲ್ಲಿ ಬಹುದೇವಾರಾಧಕರಿದ್ದರು, ಅಲ್ಲಿ ಯಹೂದ್ಯರಿದ್ದರು, ಅಲ್ಲಿ ಕ್ರೈಸ್ತರಿದ್ದರು ಮತ್ತು ಮುಸ್ಲಿಮರಿದ್ದರು. ಹೀಗೆ ಬೇರೆ ಆಚಾರಗಳನ್ನು ಪಾಲಿಸುವಂತಹ ವ್ಯಕ್ತಿಗಳು ಕೂಡ ಇದ್ದರು. ಅಲ್ಲಿ ಪ್ರವಾದಿ ಮುಹಮ್ಮದರು ಒಂದು ಸಂವಿಧಾನ ನಿರ್ಮಾಣ ಮಾಡಿದರು. ಅದನ್ನು ಮೀಸಾಕ್ ಮದೀನಾ ಅಂತ ಹೇಳ್ತಾರೆ. ಈಗಲೂ ಕೂಡ ಇಂಟರ್ನೆಟ್ನಲ್ಲಿ ಹುಡುಕಿದರೆ ನಿಮಗೆ ಮೀಸಾಕ್ ಮದೀನಾ ಸಿಗ್ತದೆ. ಅದರಲ್ಲಿ ಸುಮಾರು 58 ವಿಧಿಗಳಿದ್ದವು. ಅದರಲ್ಲಿ ಸುಮಾರು ಅರ್ಧದಷ್ಟು ವಿಧಿಗಳು ಅದು ಬಹುರೂಪಿ ಸಮಾಜದಲ್ಲಿ ಇತರ ಜನರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಆಗಿದೆ. ಮತ್ತು ಅದರ ಪ್ರಾಯೋಗಿಕ ರೂಪವನ್ನು ಅವರು ತೋರಿಸಿಕೊಟ್ಟರು. ಆ ಮೀಸಾಕ್ ಮತ್ತು ಅವರೊಂದು ಒಪ್ಪಂದವನ್ನು ಕೂಡ ಮಾಡಿದರು. ಅಲ್ಲಿ ಹೋದ ನಂತರ ಎಲ್ಲ ಸಮುದಾಯಗಳನ್ನು ಸೇರಿಸಿ ಒಂದು ಒಪ್ಪಂದ ಮಾಡಿದರು. ಆ ಒಪ್ಪಂದದ ಪ್ರಧಾನವಾದ ಅಂಶ ಏನಾಗಿತ್ತು ಅಂತ ಹೇಳಿದರೆ, ನಿಮ್ಮ ಧರ್ಮಗಳಿಗೆ, ಸಮುದಾಯಗಳಿಗೆ ಸೇರಿದಂತಹ ವಿಷಯದಲ್ಲಿ ತೀರ್ಮಾನ ಮಾಡಲಿಕ್ಕೆ ನೀವು ಸ್ವತಂತ್ರರು. ಆದರೆ ಇಡೀ ಮದೀನಾಕ್ಕೆ ಸಂಬಂಧಿಸಿದಂತಹ ವಿಚಾರದ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ನಮ್ಮ ಬಳಿ ಬರಬೇಕಾಗ್ತದೆ. ಯಾಕಂತ ಹೇಳಿದರೆ ಪ್ರವಾದಿ ಮುಹಮ್ಮದರನ್ನು ಅವರು ಇಡೀ ಮದೀನಾದ ನೇತರರನ್ನಾಗಿ ಆಯ್ಕೆ ಮಾಡಿದರು. ಆ ಸಂದರ್ಭದಲ್ಲಿ ಇಡೀ ಮದೀನಾದ ವಿಷಯ ಎಂದಾದರೆ ನಾವು ಅಂತಿಮ ತೀರ್ಮಾನ ಕೊಡ್ತೇವೆ, ನಿಮ್ಮ ಸಮುದಾಯದ ವಿಷಯ ಎಂದಾದರೆ ನೀವು ತೀರ್ಮಾನ ಮಾಡಬಹುದು. ಆದ್ದರಿಂದ ಈ ಮೂಲಕವೂ ಕೂಡ ಪರಧರ್ಮ ಸಹಿಷ್ಣುತೆ, ಹೊಂದಾಣಿಕೆ, ಇದರ ಬೋಧನೆಗಳನ್ನು ಮತ್ತು ಪ್ರಾಯೋಗಿಕ ರೂಪವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟರು. ಮತ್ತು ಒಮ್ಮೆ ಅವರು ಕುಳಿತಿದ್ದಾಗ ಒಂದು ಶವಯಾತ್ರೆ ಹೋಗ್ತಾಯಿತ್ತು. ಆಗ ಅವರು ಎದ್ದು ನಿಂತರು. ಆಗ ಜನರು ಹೇಳಿದರು ಇದೊಬ್ಬ ಯಹೂದಿ ವ್ಯಕ್ತಿಯ ಶವಯಾತ್ರೆ ಹೋಗ್ತಾ ಇದೆ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಯಹೂದಿ ಆದರೆ ಏನು ಮನುಷ್ಯನಲ್ವೇ? ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗೌರವ ಸಲ್ಲಬೇಕು. ಮತ್ತು ಅವರು ಹೇಳಿದರು, ವಲಕದ್ ಕರ್ರಮನ ಬನಿ ಆದಮ್, ಆದಮನ ಮಗ ಅಂತ ಹೇಳಿದರೆ ಪ್ರಥಮ ಮಾನವನಾದಂಥ ಆದಮನ ಮಕ್ಕಳಾದ ಪ್ರತಿಯೊಬ್ಬರಿಗೂ ಕೂಡ ದೇವರು ಅವರದೇ ಆದ ಗೌರವವನ್ನು ಕೊಟ್ಟಿದ್ದಾನೆ. ಆ ಗೌರವ ಕೊಡುವಂತಹ ಒಂದು ಕೆಲಸ ನಮ್ಮ ಕೆಲಸ. ಹೀಗೆ ಬೇಕಾದಷ್ಟು ಬೋಧನೆಗಳು, ಬೇಕಾದಷ್ಟು ಪ್ರಾಯೋಗಿಕವಾದಂತಹ ಮಾದರಿಗಳು ಆಗಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ಕಾಣಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ನಿಮಗೆ ಒಂದು ಉದಾಹರಣೆಗೆ ಹೇಳಬೇಕಂತ ಹೇಳಿದರೆ, ನಾವು ಅತ್ಯಂತ ಹೆಚ್ಚು ಮುಸ್ಲಿಮರು ವಾಸಿಸುವಂಥ ರಾಷ್ಟ್ರ ಯಾವುದು ಅಂತ ಹೇಳಿದರೆ ಇಂಡೋನೇಷ್ಯಾ ಅಂತ ಹೇಳ್ತೇವೆ. ವಿಶ್ವದ ಅತ್ಯಂತ ದೊಡ್ಡ ವಿಷ್ಣುವಿನ ಮೂರ್ತಿ ಎಲ್ಲಿದೆ ಅಂತ ಹೇಳಿದರೆ ಇಂಡೋನೇಷ್ಯಾದಲ್ಲಿದೆ. ಮುಸ್ಲಿಂ ರಾಷ್ಟ್ರ ಅದು. ಆದರೆ ಅದಕ್ಕೆ ಅವರು ಸಹಿಷ್ಣುತೆಯನ್ನು ತೋರಿದ್ದಾರೆ, ಅವಕಾಶ ಕಲ್ಪಿಸಿದ್ದಾರೆ. ಮತ್ತು ವಿಶ್ವದ ಅತ್ಯಂತ ದೊಡ್ಡ ಮುರುಗನ್ನ ಮೂರ್ತಿ, ಕೃಷ್ಣನ ಇನ್ನೊಂದು ಅವತಾರ ಮುರುಗನ್, ಅದು ಎಲ್ಲಿದೆ ಅಂತ ಹೇಳಿದರೆ ಬಟು ಕೇವ್ಸ್ ಅಂತೇಳಿ ಮಲೇಷ್ಯಾದಲ್ಲಿದೆ. ಇನ್ನೊಂದು ಮುಸ್ಲಿಂ ರಾಷ್ಟ್ರ ಅದು. ಆದರೆ ವಿಶ್ವದ ಅತ್ಯಂತ ದೊಡ್ಡ ಮುರುಗನ್ನ ಮೂರ್ತಿ ಅದು. ಆದ್ದರಿಂದ ಇಸ್ಲಾಮಿನ ಬೋಧನೆಗಳಲ್ಲೂ ಅದು ಇದೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಚರಣೆಯಲ್ಲೂ ಅದಿದೆ. ಮತ್ತು ಈಗಿನ ಕಾಲದ ಮುಸ್ಲಿಮರ ಸಮಾಜವನ್ನು ನೋಡೋದಾದರೂ ಕೂಡ ಅಲ್ಲಿಯೂ ಕೂಡ ನಾವು ಇದನ್ನು ಕಾಣಬಹುದು. ಉದಾಹರಣೆಗೆ ಆಫ್ರಿಕನ್ ಅನೇಕ ಮುಸ್ಲಿಂ ರಾಷ್ಟ್ರಗಳಿವೆ. ಅಲ್ಲಿ ಹಲವು ಮಿಲಿಯನ್ ಕ್ರೈಸ್ತರು ಬಹಳ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಮತ್ತು ಅತ್ಯಂತ ಸಾವಧಾನದಿಂದ ಬದುಕ್ತಾ ಇದ್ದಾರೆ. ಮತ್ತು ನಿಮಗೆಲ್ಲರಿಗೂ ಗೊತ್ತಿದೆ, ಗಲ್ಫ್ ಕಂಟ್ರಿಯಲ್ಲಿಯೂ ಕೂಡ ದುಬೈಯಲ್ಲಿ ದೊಡ್ಡ ಮಂದಿರ ಇದೆ, ಒಮಾನ್ನಲ್ಲಿ ಮಂದಿರ ಇದೆ, ಮತ್ತು ಬೇರೆ ಪ್ರದೇಶಗಳಲ್ಲಿಯೂ ಕೂಡ ತಾತ್ಕಾಲಿಕವಾದ ವ್ಯವಸ್ಥೆ ಇದೆ. ತಾತ್ಕಾಲಿಕ ದೂರ ಹೋಗೋದೇ ಬೇಡ, ನಮ್ಮ ಎಲ್ಲ ಜೈನ್ ಬಸದಿಗಳು ಟೆಂಪಲ್ಸ್ಗಳು ಮುಸ್ಲಿಮರ ನಡುವಲ್ಲೇ ಇರುವಂಥದ್ದು. ನಮ್ಮ ಸುತ್ತಮುತ್ತ ನೋಡೋದಾದರೆ ಮಂಗಳೂರು ಬಸದಿ ಇರ್ಬೋದು, ತೊಕ್ಕೊಟ್ಟು ಬಸದಿ ಇರ್ಬೋದು. ಮೊನ್ನೆ ಯಾರ ಹತ್ರ ನಾವು ಮಾತಾಡುವಾಗ ಹೇಳಿದರು, ಕೇರಳದಲ್ಲಿ ಕೂಡ
ಆದರೆ ಅಲ್ಲಿನ ಅದೇ ಪರಧರ್ಮ ಸಹಿಷ್ಣುತೆ ಅಥವಾ ಪ್ರೀತಿ ಗೌರವಗಳು ಹೇಗಿದೆ ಅಂತ ಹೇಳಿದರೆ ಅಲ್ಲಿ ಏನಾದರೂ ಒಂದು ಹಬ್ಬ ಹರಿದಿನ ಅಥವಾ ಏನಾದರೂ ವಾರ್ಷಿಕ ಜಾತ್ರೋತ್ಸವ ಆದರೆ ಅಲ್ಲಿನ ಎಲ್ಲ ಮುಸ್ಲಿಮರು ಒಂದು ವಾರದಿಂದ ಆ ಉಪವಾಸಗಳಿರ್ಬೋದು, ಮದ್ದು ಮೀನು ಮಾಂಸ ಎಲ್ಲವನ್ನ ತ್ಯಜಿಸಿ ಅಷ್ಟು ಪ್ರೀತಿಯಿಂದ ಒಂದು ಸಾಮರಸ್ಯದಿಂದ ಅವರು ಅದನ್ನು ಎಲ್ಲರೂ ಒಟ್ಟಾಗಿ ಆಚರಿಸ್ತಾರೆ ಅಂತ ಹೇಳುವಂಥ. ಖಂಡಿತ ಭಾರತೀಯ ಸಮಾಜದಲ್ಲಿ ಅದು ಹಾಸುಹೊಕ್ಕಾಗಿದೆ. ನನಗೆ ಇತ್ತೀಚೆಗೆ ನಾನು ಮಂಗಳೂರು ರಸ್ತೆಯಲ್ಲಿ ಬರ್ತಾ ಇದ್ದೆ. ಬರುವಾಗ ಕಲ್ಲಡ್ಕ ನಗರಕ್ಕೆ ಬರುವಾಗ ಅಲ್ಲೊಂದು ಸುಂದರವಾದ ಮಂದಿರ, ಅದಕ್ಕೆ ಹೊಂದಿಕೊಂಡು ಒಂದು ಸುಂದರವಾದ ಮಸೀದಿ. ಹಾಗೆ ನನ್ನ ಬಳಿ ಒಬ್ಬರು ಕುಳಿತುಕೊಂಡಿದ್ದರು. ಅವರು ಕೇಳಿದರು, ಇದು ಯಾವ ಊರು? ನಾನು ಹೇಳಿದೆ ಕಲ್ಲಡ್ಕ ಅಂತ ಹೇಳಿದೆ. ಅವರು ಹೇಳಿದರು, ಕಲ್ಲಡ್ಕದಲ್ಲಿ ನಾವು ಕೇಳುವುದು ಕಲ್ಲಡ್ಕದ ಹೆಸರು ಬರುವಾಗ ಬೇರೆ ಕಲ್ಲಡ್ಕದ ಒಂದು ಚಿತ್ರಣ ಬರ್ತದಲ್ಲ. ನಾನು ಹೇಳಿದೆ, ಯಾರಾದರೂ ಒಬ್ಬರು ಹೇಳಿದಂಥ ಒಂದು ಮಾತು, ಹೇಳಿದಂಥ ಹೇಳಿಕೆ, ಭಾಷಣ, ಅದರಿಂದ ಊರಿನ ಹೆಸರೇ ಹಾಳಾಗ್ತದೆ ಕೆಲವೊಮ್ಮೆ. ನಿಜವಾದ ಕಲ್ಲಡ್ಕ ಇದು ಅಂಥೇಳಿ ನಾನು ತೋರಿಸಿದೆ ಅವರಿಗೆ. ಅಲ್ಲಿ ಮಸೀದಿಯೂ ಇತ್ತು, ಮಂದಿರವೂ ಇತ್ತು, ಮತ್ತು ಬಹಳ ಸುಂದರವಾಗಿ ಆ ನಸಿರಿನ ಮಧ್ಯೆ ಮತ್ತು ಸುಂದರವಾದ ಹೈವೇ ನಡುವೆ ಎರಡು ಮಸೀದಿ ಮತ್ತು ಭವ್ಯವಾದ ಮಂದಿರದ ಚಿತ್ರಣ ನೀವು ನೋಡಿರ್ಬೋದು ಕಲ್ಲಡ್ಕದಲ್ಲಿ ಬರೋ. ಆದ್ದರಿಂದ ಭಾರತೀಯ ಸಮಾಜದಲ್ಲಿ ಸೌಹಾರ್ದ ಬಹಳ ಹಾಸುಹೊಕ್ಕಾಗಿದೆ. ಆದರೆ ಅದನ್ನು ಕೆಡಿಸಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ. ಕೆಲವೊಮ್ಮೆ ಆ ಒಂದು ಪ್ರಯತ್ನದಿಂದಾಗಿ ಊರಿನ ಹೆಸರೇ ಕೆಟ್ಟೋಗ್ತದೆ. ಹಾಗೆಲ್ಲ ಆಗ್ತದೆ. ಇನ್ನು ಈ ರಂಜಾನ್ ತಿಂಗಳಿನಲ್ಲಿ ಈ ಪರಧರ್ಮ ಸಹಿಷ್ಣುತೆಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಹೇಗೆ ಅದನ್ನು ಅಳವಡಿಸ್ಕೊಳ್ಬೇಕು? ರಮದಾನ್ ತಿಂಗಳು ವಿಶೇಷವಾಗಿ ನಾವು ನೋಡ್ತೇವೆ ವಿಶ್ವದಾದ್ಯಂತ ಪರಧರ್ಮ ಸಹಿಷ್ಣುತೆಗೆ ಬಹಳ ಒತ್ತು ಕೊಡಲಾಗಿದೆ. ನಮ್ಮ ಭಾರತದಲ್ಲಿಯೂ ಕೂಡ ರಮದಾನ್ ತಿಂಗಳಿನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಅಥವಾ ಪ್ರೈಮ್ ಮಿನಿಸ್ಟರ್ನ ಕಚೇರಿಯಲ್ಲಿ ಯಾವಾಗಲೂ ಕೂಡ ರಮದಾನ್ನ ಇಫ್ತಾರ್ ಕೂಟ ನಡೀತಾ ಇತ್ತು ಹಿಂದೆ. ಆನಂತರ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಇತ್ತೀಚಿನ ದಿನಗಳಲ್ಲಿ ಅದು ರದ್ದಾಗಿದೆ. ಆದರೆ ವಿಶ್ವದಲ್ಲಿ ನಾವು ನೋಡೋದಾದರೂ ಕೂಡ ಅದು ಲಂಡನ್ ಆಗಿರ್ಬೋದು, ವೈಟ್ ಹೌಸ್ ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿಯೂ ಕೂಡ ಇಫ್ತಾರ್ ಗ್ಯಾದರಿಂಗ್ ಅಂತ ನಡೀತದೆ, ಇಫ್ತಾರ್ ಕೂಟ. ಮತ್ತು ಇಫ್ತಾರ್ ಕೂಟ ಮುಸ್ಲಿಮರ ಇಫ್ತಾರ್ ಕೂಟ ನಡೆಯೋದಲ್ಲ, ಅಲ್ಲಿ ನಡೆಯೋದು ಬಹುಧರ್ಮೀಯರ ಇಫ್ತಾರ್ ಕೂಟ, ಮಲ್ಟಿ ರಿಲಿಜಿಯಸ್ ಇಫ್ತಾರ್ ಗ್ಯಾದರಿಂಗ್ ಅಂತ ಹೇಳಿ, ಬಹುಧರ್ಮೀಯ ಇಫ್ತಾರ್ ಗ್ಯಾದರಿಂಗ್ ಅಂತ ಹೇಳಿ ಇಡೀ ವಿಶ್ವದಲ್ಲಿ ನಡೀತದೆ. ಆದ್ದರಿಂದ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ಈ ರಮದಾನ್ನ ಹೆಸರಿನಲ್ಲಿ ಪರಧರ್ಮ ಸಹಿಷ್ಣುತೆ ಮತ್ತು ಅಂತರ್ಧರ್ಮೀಯ ಅಂಡರ್ಸ್ಟ್ಯಾಂಡಿಂಗ್, ಅಂತರ್ಧರ್ಮೀಯ ಹೊಂದಾಣಿಕೆ ಇತ್ಯಾದಿಗಳನ್ನು ಪ್ರೇರೇಪಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಮತ್ತು ಇದು ಯಾರಿಗೂ ಯಾವುದೇ ರೀತಿಯ ಅಭ್ಯಂತರ ಇಲ್ಲದಂಥ ಒಂದು ಆಚರಣೆ, ಉಪವಾಸ ಆಚರಣೆ ಮಾಡೋದು. ಮತ್ತು ಇದು ಎಲ್ಲ ಧರ್ಮಗಳಲ್ಲಿ ಇರುವಂಥದ್ದು ಕೂಡ. ಉಪವಾಸ ಎಂಬ ಪದವೇ ಸಂಸ್ಕೃತ ಪದ. ಅದರ ಅರ್ಥ ಏನು ಅಂತ ಹೇಳಿದರೆ, ಉಪ ಅಂತ ಹೇಳಿದರೆ ಹತ್ತಿರ, ವಾಸ ಅಂತ ಹೇಳಿದರೆ ದೇವನ ಹತ್ತಿರ ವಾಸ ಮಾಡೋದು. ಓಕೆ, ಉಪವಾಸ ಅಂತ ಹೇಳಿದರೆ ವಾಸ ಮಾಡೋದು. ಅದರಿಂದ ದೇವನ ಹತ್ತಿರ ವಾಸ ಮಾಡುವುದಕ್ಕೆ ಉಪವಾಸ ಅಂತ ಹೇಳ್ತಾರೆ. ಇಸ್ಲಾಮಿನಲ್ಲಿಯೂ ಕೂಡ ಅದೇ ಅರ್ಥದಲ್ಲಿ ಅದು ಉಪಯೋಗವಾಗಿದೆ. ಯಾಕಂತ ಹೇಳಿದರೆ ದೇವನ ಭಯಭಕ್ತಿಯನ್ನು ಬಳಸಿಕೊಳ್ಳುವಂಥ ಒಂದು ಆಚರಣೆ ಎಂಬ ಅರ್ಥದಲ್ಲಿ ಅದು ಉಪಯೋಗವಾಗಿದೆ. ಆದ್ದರಿಂದ ಇದು ಯಾರಿಗೂ ಅಭ್ಯಂತರ ಇಲ್ಲದಂಥ ಒಂದು ಆಚರಣೆ. ಆದ್ದರಿಂದ ಎಲ್ಲ ಧರ್ಮದವರು ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾರೆ. ನಾವು ಇತ್ತೀಚಿನ ಪತ್ರಿಕೆಯಲ್ಲಿ ಓದುವಾಗ ಕ್ರೈಸ್ತರು ಇಫ್ತಾರ್ಗೆ ಬೆಂಬಲಿಸಿದ್ದು, ಮತ್ತು ತಮಿಳುನಾಡಿನಲ್ಲಿ ಒಂದು ದೇವಸ್ಥಾನದವರು ಪ್ರತಿನಿತ್ಯ ಇಫ್ತಾರ್ನ ವ್ಯವಸ್ಥೆ ಮಾಡುವಂಥದ್ದು, ಇಂಥದ್ದೆಲ್ಲ ನಾವು ಕಾಣ್ತಾ ಇರ್ತೇವೆ. ಅಲ್ಲದೆ ಭಾರತದಾದ್ಯಂತ ಅಂತರ್ಧರ್ಮೀಯ ಮತ್ತು ಬಹುಧರ್ಮೀಯ ಇಫ್ತಾರ್ ಕೂಟಗಳನ್ನು ನಾವು ನೋಡ್ತಾ ಇರ್ತೇವೆ. ಆದ್ದರಿಂದ ಅಲ್ಲದೆ ಇನ್ನೊಂದು ವಿಷಯ ಇದೆ ಇಲ್ಲಿ, ಹಣ ಬಹಳ ವಿತರಣೆ ಮಾಡ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ. ಹಾಗೆ ದಾನ ಧರ್ಮಗಳನ್ನು ಮಾಡುವಾಗ ಕೆಲವೊಮ್ಮೆ ಬಡವರನ್ನು ನೋಡ್ತಾರೆ ವಿನಃ ಇವರು ಮುಸ್ಲಿಂ ಬಡವನು ಅಥವಾ ನಿರ್ದಿಷ್ಟ ಜಾತಿಗೆ ಸೇರಿದ ಬಡವನ ಅಂತ ನೋಡೋದಿಲ್ಲ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ರಮದಾನ್ ಒಂದು ರೀತಿಯ ಅಂತರ್ಧರ್ಮೀಯ ಸೌಹಾರ್ದ ಮತ್ತು ಪರಧರ್ಮ ಸಹಿಷ್ಣುತೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಭಾರತದಲ್ಲೂ ಮತ್ತು ವಿಶ್ವದ ಎಲ್ಲ ಕಡೆಗಳಲ್ಲಿ ನೀಡುತ್ತಾ ಬಂದಿದೆ. ಎಲ್ಲ ಸಮಾಜದಲ್ಲಿರುವ ಎಲ್ಲ ಧರ್ಮಗಳು ಈ ಪರಧರ್ಮ ಸಹಿಷ್ಣುತೆಯನ್ನು ಹೇಗೆ ಅರ್ಥೈಸ್ಕೊಳ್ಬೇಕು? ಒಳ್ಳೆ ಪ್ರಶ್ನೆ ಕೇಳಿದರೆ, ಇದಕ್ಕೆ ನಾನೊಂದು ಸಣ್ಣ ಉದಾಹರಣೆ ಜೊತೆಗೆ ಒಂದು ಉತ್ತರ ಹೇಳಲಿಕ್ಕೆ ಬಯಸ್ತೇನೆ. ನಾನು ಇತ್ತೀಚೆಗೆ ಹ್ಯೂಸ್ಟನ್ ಎಂಬ ಅಮೆರಿಕದ ನಗರಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಪ್ರದೇಶದಲ್ಲಿ ಎಲ್ಲ ಧರ್ಮದ ಧಾರ್ಮಿಕ ಕೇಂದ್ರಗಳಿವೆ. ದೊಡ್ಡ ಮಸೀದಿ ಇದೆ, ದೊಡ್ಡ ಚರ್ಚ್ ಇದೆ, ದೊಡ್ಡ ಶಿವಮಂದಿರ ಇದೆ, ದೊಡ್ಡ ಬೌದ್ಧ ಮಂದಿರ ಇದೆ, ಮತ್ತು ಯಹೂದಿಗಳ ಸುನಗಾಗಿದೆ ಹತ್ತಿರ. ಆ ಪ್ರದೇಶಕ್ಕೆ ಯಾವುದೋ ಒಂದು ಬೇರೆ ಹೆಸರಿತ್ತು. ಆದ್ದರಿಂದ ಅದರ ಬದಲು ಅಲ್ಲಿನ ಮೇಯರ್ ಮತ್ತು ಅಲ್ಲಿನ ಆಡಳಿತ ಪ್ರಭೃತಿಗಳೆಲ್ಲ ಸೇರಿ ಎಲ್ಲರನ್ನೂ ಸೇರಿಸಿ ಅದಕ್ಕೆ ಒಂದು ಹೊಸ ಹೆಸರನ್ನು ಕೊಟ್ಟರು. ಅದೇನಂತ ಹೇಳಿದರೆ ಯುನಿಟಿ ಕಾರ್ನರ್. ಮತ್ತು ಎಲ್ಲ ಧರ್ಮದವರನ್ನು ಕರೆದರು ಮತ್ತು ಕರೆದು ಈ ಪ್ರದೇಶದ ಹೆಸರೇ ಯುನಿಟಿ ಕಾರ್ನರ್ ಅಂತ ಮಾಡಿದರು. ಮತ್ತು ಅಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ನಾನು ನೋಡಿದೆ. ಒಂದೊಂದು ಆಚರಣೆ ಇದ್ದಾಗ ಪಾರ್ಕಿಂಗ್ನಲ್ಲಿ ಬೇಕಾದಷ್ಟು ಕಾರು ಇರ್ತದೆ. ಉದಾಹರಣೆಗೆ ಮಂದಿರದಲ್ಲಿ ಒಂದು ದೊಡ್ಡ ಆಚರಣೆ ಇದ್ದರೆ ಅವರು ಬಂದು ಮಸೀದಿಯ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡ್ತಾರೆ. ಮಸೀದಿಯಲ್ಲಿ ತರಾವಿ ನಮಾಜ್, ಉದಾಹರಣೆಗೆ ರಂಜಾನ್ ತಿಂಗಳಿನಲ್ಲಿ ಬಹಳ ಹೆಚ್ಚು ರಾತ್ರಿ ಜನ ನರೀತಾರೆ. ಆವಾಗ ನನಗೆ ಮಸೀದಿಯವರು ಹೇಳಿದರು, ನಾವು ರಂಜಾನ್ ತಿಂಗಳಲ್ಲಿ ಮಂದಿರದಲ್ಲಿ ಮತ್ತು ಚರ್ಚ್ನಲ್ಲಿ ಹೋಗಿ ಪಾರ್ಕ್ ಮಾಡ್ತೇವೆ.
ಆದ್ದರಿಂದ ಇಂತಹ ಹೊಂದಾಣಿಕೆಯೊಂದಿಗೆ ಬದುಕ್ತಾ ಇದ್ದಾರೆ ಮತ್ತು ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದು ಆರ್ಥಿಕತೆಯೊಂದಿಗೆ ಬಹಳ ಸಂಬಂಧ ಹೊಂದಿರುವಂಥದ್ದು. ಮನುಷ್ಯನ ಆರ್ಥಿಕತೆ ಮತ್ತು ಮನುಷ್ಯನ ಶಾಂತಿ ಮತ್ತು ಮಕ್ಕಳ ಒಂದು ರೀತಿಯ ಸಕಾರಾತ್ಮಕವಾದ ಮನೋಭಾವ ಇದರೆಲ್ಲದರೊಂದಿಗೆ ಈ ಪರಧರ್ಮ ಸಹಿಷ್ಣುತೆಗೆ ಸಂಬಂಧ ಇದೆ. ಆದ್ದರಿಂದ ಭಾರತದಲ್ಲಿಯೂ ಕೂಡ ಶಾಂತಿಪೂರ್ಣವಾದ ವಾತಾವರಣ, ಆರ್ಥಿಕ ಭದ್ರತೆ, ಮಕ್ಕಳ ಒಂದು ರೀತಿಯ ಸುಖಮಯವಾದ ಬದುಕು ಮತ್ತು ಬೆಳವಣಿಗೆ ಇದೆಲ್ಲದಕ್ಕೂ ಕೂಡ ಪರಧರ್ಮ ಸಹಿಷ್ಣುತೆ ಬಹಳ ಮುಖ್ಯ. ಆದ್ದರಿಂದ ಅದರ ಬಗ್ಗೆ ಬಹಳ ಹೆಚ್ಚು ಗಮನ ಕೊಡಬೇಕಾದಂಥ ಅಗತ್ಯ ಇದೆ. ಅದರಲ್ಲಿ ಒಂದೇ ಒಂದು ಕೆಲಸ ಅದರಿಂದ ಹಾಳಾಗುವಂಥದ್ದು ಯಾವುದು ಅಂತ ಹೇಳಿದರೆ ಕೆಲವರಿಗೆ ರಾಜಕೀಯ ಪ್ರಯೋಜನ ಆಗಲಿಕ್ಕಿಲ್ಲ. ಆ ಒಂದು ಕಾರಣಕ್ಕಾಗಿ ಕೆಲವೊಮ್ಮೆ ಧರ್ಮದ ಹೆಸರಿನಲ್ಲಿ ಕೆಲವೊಮ್ಮೆ ದ್ವೇಷ ಹರಡುವಂಥ ಪ್ರಯತ್ನ ನಡೀತದೆ. ಆದರೆ ನಿಜವಾಗಿ ನಾವು ನೋಡುವುದಾದರೆ ಮನುಷ್ಯ ಸಮಾಜಕ್ಕೆ ದ್ವೇಷದಿಂದ ದೊಡ್ಡ ನಷ್ಟ ಇದೆ, ಪ್ರೀತಿಯಿಂದ ದೊಡ್ಡ ಪ್ರಯೋಜನ ಇದೆ. ಆದ್ದರಿಂದ ನಾವೆಲ್ಲರೂ ಒಂದು ರೀತಿಯ ಧಾರ್ಮಿಕ ಸೌಹಾರ್ದತೆ ಮತ್ತು ಪರಧರ್ಮ ಸಹಿಷ್ಣುತೆಗಾಗಿ ಪ್ರಯತ್ನ ಮಾಡುವುದು ಒಂದು ಮಾನವೀಯ ಅಗತ್ಯ ಮತ್ತು ಧಾರ್ಮಿಕ ಬೇಡಿಕೆ ಕೂಡ ಹೌದು. ಇದಿಷ್ಟು ಪರಧರ್ಮ ಸಹಿಷ್ಣುತೆಯ ವಿಚಾರವಾಗಿ ಬಂದಂತಹ ಅಂಶಗಳು ಅಂತ ಹೇಳ್ಬೋದು. ಮಾತುಗಳಲ್ಲಿ ಕಂಡುಬಂದಂತಹ ಈ ಒಂದು ಲೈವ್ಲಿಯಾಗಿ ನಾವು ಮಾತಾಡಿದಾಗ ಏನೆಲ್ಲ ವಿಚಾರಗಳು ಬಂತ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ನಾವು ಸುಖಿಮಯಾಗಿ ಎಲ್ಲರೂ ಸಮಾಜದಲ್ಲಿ ಬದುಕ್ಬೋದು ಅನ್ನುವಂತಹ ಕೆಲವು ನಿದರ್ಶನಗಳನ್ನು ಅಥವಾ ರಿಯಲ್ ಇನ್ಸಿಡೆಂಟ್ಗಳನ್ನು ಅಥವಾ ಸ್ಟೋರಿಗಳನ್ನು ಹೇಳುವ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು ಪ್ರಿಯಾ ಅವರೇ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ವಿಚಾರವಾಗಿ ಇನ್ನೊಬ್ಬ ಹೊಸ ಅತಿಥಿಯೊಂದಿಗೆ ರಂಜಾನ್ ಕ್ವೆಶ್ಚನ್ ಅವರಲ್ಲಿ ಮತ್ತೆ ಭೇಟಿಯಾಗ್ತೇವೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.